ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಗಡಿಭಾಗವಾದಂತಹ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಈ ಕ್ಷೇತ್ರದಿಂದ ಕಳೆದ ಬಾರಿ ಶಾಸಕರಾಗಿ ಸತೀಶ್ ಶೈಲ್ ಅವರು ಆಯ್ಕೆಯಾಗಿದ್ರು. 2 ಬಾರಿ ಶಾಸಕರಾಗಿ ಆಯ್ಕೆಯಾದಂತಹ ಸತೀಶ್ ಶೈಲ್ ಅವರು ಈ ಕ್ಷೇತ್ರಕ್ಕೆ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯ ಆದ್ರೂ ಏನು, 2.5 ವರ್ಷದಲ್ಲಿ ಅವರು ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸಿದ್ದಾರಾ, ಕ್ಷೇತ್ರದ ಜನರು ಶಾಸಕರ ಕಾರ್ಯವೈಖರಿಯ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕ್ಷೇತ್ರದ ಜನರಿಂದನೇ ತಿಳಿದುಕೊಂಡು ಬರೋಣ. ಇವತ್ತು ಕಾರವಾರ ನಗರದಲ್ಲಿದ್ದೇವೆ. ಕಾರವಾರದಲ್ಲಿ ಶಾಸಕ ಸತೀಶ್ ಶೈಲ್ ಅವರು 2.5 ವರ್ಷದಲ್ಲಿ ಯಾವೆಲ್ಲ ಕೆಲಸ ಮಾಡ್ಯಾರಂತ ಇಲ್ಲಿನ ಜನರ ಹತ್ರ ಕೇಳ್ಕೊಂಡು ಬರೋಣ ಬನ್ನಿ. ಸರ್, ಈಗ ಶಾಸಕರಾಗಿ ಸತೀಶ್ ಶೈಲ್ ಅವರು 2.5 ವರ್ಷ ಆಡಳಿತ ಮುಕ್ತಾಯ ಆಗಿರತಕ್ಕಂಥದ್ದು. ಅವ್ರ ಕೆಲಸ ಏನ್ ತೃಪ್ತಿ ತಂದಿದ್ಯಾ? ಏನೇನೆಲ್ಲ ಆಶ್ವಾಸನೆ ನೀಡಿದ್ರು ಅವೆಲ್ಲ ಮಾಡಿದಾರ? ಈಗ ಇವಾಗ ಹೇಳ್ಬೇಕಂತಂದ್ರೆ ತುಂಬಾ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವರು. ಸಾಧಾರಣ ಪರ್ಸನಲ್ ಪ್ರಾಬ್ಲಮ್ ಇತ್ತು, ಅದಿತ್ತು, ಅದು ಸೆಕೆಂಡ್ರಿ. ಬಟ್ ಇದ್ರೂ ಕೂಡ ಅವರು ಬೇರೆ ಕಡೆ ಇದ್ರು ಇಲ್ಲಿ ಏನಾನ ಆಗ್ಬೇಕಾ ಕೆಲಸ ಮಾಡ್ತಾ ಇದ್ದಾರೆ. ಲೈಕ್ ಈಗ ಹೇಳ್ಬೇಕಂದ್ರೆ ಗಂಗಾವಳಿ ಬ್ರಿಡ್ಜ್ ಇರ್ಬೋದು, ಕೇರವಾಡಿ ಬ್ರಿಡ್ಜ್, ಗುಳಗ ಕೇರವಾಡಿ ಬ್ರಿಡ್ಜ್ ಇರ್ಬೋದು, ಅಥವಾ ನಿಮ್ಮ ಇವಾಗ ಮೊನ್ನೆ ರೀಸೆಂಟ್ಲಿ ನೀವು ನೋಡಿರ್ಬೇಕು ಶಿರೂರ್ ಗುಡ್ಡ ಇದು ಕುಸಿತ ಆದಾಗ ಅವ್ರು ತುಂಬಾ ಅಲ್ಲೇ ನಿಂತು 80-85 ದಿನ ಅವ್ರು ಅಲ್ಲೇ ನಿಂತು ಅದು ಪೂರ ಕಾರ್ಯ ಆಗೋ ತನಕ ನಿಂತ್ಕೊಂಡಿದ್ದಾರೆ ಅವರು. ಅಂದ್ರೆ ಒಂದು ಹಠ ಹಿಡ್ಕೊಂಡು ಇದು ಆಗ್ಲೇಬೇಕು ಅಂತ ಹೇಳಿ ಜನರಿಗೋಸ್ಕರ ಅವ್ರು ಏನ್ ಮಾಡ್ಬೇಕೆಲ್ಲ ಮಾಡ್ತಾ ಇದ್ದಾರೆ. ಎಲೆಕೆಂಟ್ ಇಂಪಾರ್ಟೆಂಟ್ ನಮ್ ಶಾಂತಿ, ಅಂದ್ರೆ ನಮ್ ಕಾರವಾರದಲ್ಲಿ ಎಷ್ಟು ಶಾಂತಿ ಕಾಪಾಡಬೇಕು ಆ ತರ ಕಾಪಾಡ್ಕೊಂಡು ಆರಾಮಾಗಿದ್ದಾರೆ. ಬೇರೆ ಊರು ನೋಡ್ಲಿಕ್ಕೆ ಹೋದ್ರೆ ಒಂಥರ ಗಲಾಟೆ ಅದು ಇದು ಇದೆ. ಬಟ್ ಆ ಸಿಚುವೇಶನ್ ಇಲ್ಲಿ ಇಲ್ಲ. ಲಾ ಅಂಡ್ ಆರ್ಡರ್ ಇರ್ಬೋದು, ಅದನ್ನ ಒಳ್ಳೆ ಮೇಂಟೈನ್ ಮಾಡ್ತಾ ಇದ್ದಾರೆ ಇಲ್ಲಿ. 2.5 ವರ್ಷದಿಂದ ಅವ್ರು ಗೆಲ್ಬೇಕಾದ್ರೆ ಒಂದಿಷ್ಟು ಆಶ್ವಾಸನೆಗಳನ್ನ ಕೊಟ್ಟಿದ್ರು. ಅವೆಲ್ಲ ಮಾಡಕ್ ಆಗ್ತಿದೆ? ಗ್ಯಾರಂಟಿ ಯೋಜನೆಗಳು, ಅನುದಾನ ಕೊರತೆ, ಈ ರೀತಿ ಎಲ್ಲ ಇದೆ ಅಲ್ಲ? ಇಲ್ಲ, ಈಗ ಕರ್ನಾಟಕ ಸರ್ಕಾರದಿಂದ ಏನೇನ್ ಆಗ್ಬೇಕಿತ್ತು ಗ್ಯಾರಂಟಿಗಳು ಅವಾಗ ನಡೀತಾ ಇದೆ. ಲೈಕ್ 5 ಗ್ಯಾರಂಟಿನೂ ಚೆನ್ನಾಗಿ ಬರ್ತಾ ಇದೆ. ಇರ್ಬೋದು ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಬಟ್ ತಿಂಗಳ ಇಲ್ಲಾರ 2 ತಿಂಗಳು 3 ತಿಂಗಳು ಬರ್ತಾ ಇದೆ. ಬಟ್ ತುಂಬಾ ಜನ ಅನುಕೂಲ ಆಗಿದೆ. ಇಲ್ಲಿ ಆಶ್ವಾಸನೆ ಎಲ್ಲ ಕೊಟ್ಟಿದ್ದೆಲ್ಲ ಆಗ್ತಾ ಇದೆ. ಇವಾಗ ಸರ್ಕಾರಿ ನಮ್ಮ ಮೆಡಿಕಲ್ ಕಾಲೇಜು ಇದು ಹಾಸ್ಪಿಟಲ್ ಏನಿದೆ ಇವಾಗ ಅದನ್ನು ಹೊಸ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ ಅವರು ಕೂಡ. ಮತ್ತೆ ಅದಕ್ಕೂ ಹೆಚ್ಚಿನ ಅನುದಾನ ತಂದು ಅದನ್ನು ಒಳ್ಳೆ ಮಲ್ಟಿ ಸ್ಪೆಷಲಿಸ್ಟ್ ಮಾಡ್ಬೇಕಂತ ಅದಕ್ಕೂ ಹೋರಾಡ್ತಾ ಇದ್ದಾರೆ. ಆಗತ್ತೆ, ಇಲ್ಲಂತಲ್ಲ, ಅದನ್ನು ಆಗತ್ತೆ. ಇನ್ನೊಂದು 2.5 ವರ್ಷ ಇದೆ, ಒಳ್ಳೆ ಕಾರ್ಯ ಮಾಡ್ತಾರಂತ ನಮಗೂ ನಂಬಿಕೆ ಇದೆ. 2.5 ವರ್ಷ ಆಯ್ತು ಸರ್ಕಾರ ಆಡಳಿತಕ್ಕೆ ಬಂದು. ಇಲ್ಲಿ ಶಾಸಕರಾಗಿ ಸತೀಶ್ ಶೈಲ್ ಅವರು ಆಯ್ಕೆಯಾಗಿದ್ದಾರೆ. ಹೇಗಿದೆ ಸರ್ ಅವ್ರ ಆಡಳಿತ? ನಿಮ್ಗೆ ತೃಪ್ತಿನೇ ಇದೆಯಾ? ಅವ್ರು ಕೊಟ್ಟ ಭರವಸೆ ಎಲ್ಲ ಈಡೇರಿದೆಯಾ? ಹೇಗ್ ನಡೀತಿದೆ ಇಲ್ಲಿ ಡೆವಲಪ್ಮೆಂಟ್ ಕೆಲಸಗಳು? ಇವಾಗ MLA ಆಗಿದ್ದಾರೆ ಹೌದು, ಆದ್ರೆ ಈಗ ಡೆವಲಪ್ಮೆಂಟ್ ಎಷ್ಟು ಏನು ಕಾಣ್ತಾ ಇಲ್ಲ. ಯಾಕಂದ್ರೆ ಅವರು ಹೇಳೋದೊಂದು ಅವರು ಮಾಡೋದೊಂದು. ಅವರು ಹೇಳ್ತಾರೆ ಕರೆಕ್ಟು, ಅವರು MLA ಹೌದು, ಆದ್ರೆ ಒಳ್ಳೆ ಜನ. ಆದರೆ ರಾಜಕೀಯದಲ್ಲಿ ಅವರು ಸರ್ಕಾರದಿಂದ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳಿದ್ರು. ಈ ರೋಡ್ ನೋಡಿದರೆ ಅದು ಈಗ ಮಾಡ್ತೇನೆ ನಾಳೆ ಮಾಡ್ತೇನೆ, ಹೊಂಡ ತಗ್ಗ ಅದು ಎಲ್ಲ ಉಂಟು. ಅದು ರೋಡ್ ಬೇಕು ನಾವು ವಿಚಾರ ಮಾಡಿದ್ರೆ ಅದು ರೋಡಿನಲ್ಲಿ ಕೂಡ ಏನು ಮಾಡ್ತೇನೆ. ನಾನು ಅಲ್ಲಿದ್ದೇನೆ, ಇಲ್ಲಿದ್ದೇನೆ, ಬೆಂಗಳೂರಿದ್ದೇನೆ, ಡೆಲ್ಲಿ ಇದ್ದೇನೆ, ಹಿಂಗೆ ಹೇಳ್ಕೊಳ್ತಾ ಇದ್ದಾರೆ ಅವರು. ಒಂದಿಷ್ಟು ಭರವಸೆಗಳನ್ನು ಕೊಟ್ಟಿದ್ರು MLA ಆಗೋ ಟೈಮಲ್ಲಿ, ಅವೆಲ್ಲ ಈಡೇರಿದೆಯಾ? ಈಗ ಈಡೇರಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಈಡೇರಿಲ್ಲ ಆಗ್ಲಿಲ್ಲ. ಅದು ಏನ್ ಮುಖ್ಯ ಸಮಸ್ಯೆ ಏನಾಗಿದೆ ಸರ್ ಇಲ್ಲಿಗ? ಸಮಸ್ಯೆ ಅಂದ್ರೆ ಈಗ ಅವ್ರ ರಾಜಕೀಯದಲ್ಲಿ ಅವರಲ್ಲಿ ಒಂದು ಸರಿ ಒಕ್ಕಟ್ಟಿಲ್ಲ. ಒಂದು ಆ ಕಡೆಗೆ ಈ ಕಡೆಗೆ ಅಲ್ಲೋಲ ಕಲ್ಲೋಲ ಆಗ್ತಾ ಇದ್ದಾರೆ. ಅದಕ್ಕಾಗಿ ಅವರು ಭರವಸೆ ಕೊಟ್ಟರು ಕೂಡ ಭರವಸೆ ಈಡೇರಿಸಲ್ಲ. ಅದೇ ಈಗ ಇನ್ನು ಉಳಿದಿದ್ದ ಅವಧಿಯಲ್ಲಿ ಏನ್ ಮಾಡ್ಬೇಕಂತ ನೀವು ಹೇಳ್ತೀರಿ? ಈಡೇರಿಸಲ್ಲ ಅಂದ್ರೆ ಈಗ ನಮ್ಮ ರೋಡ್ ಬಗ್ಗೆ ಆಗಲಿ, ನಮ್ದು ತರಕಾರಿ ಆಗಲಿ, ಅದು ತಿಂಡಿ ತಿನಿಸು ಆಗಲಿ, ಅಕ್ಕಿ ಆಗಲಿ, ರೇಟ್ ಸ್ವಲ್ಪ ಕಡಿಮೆ ಮಾಡಿದರೆ ಒಂದು ಜನರಿಗೊಂದು ಹೊಂಬಸ ಇರುತ್ತೆ. ಆಸ್ಪತ್ರೆ ಅದರ ಆರೋಗ್ಯದ ಬಗ್ಗೆ ಆಗಲಿ, ಒಂದು ಹಾಸ್ಪಿಟ್ಲ್ ಆಗಲಿ, ಅದು ಯಾವುದೂ ಇಲ್ಲ. ಈಗ ಇಲ್ಲಿ ತರಬೇಕು ಅಂತಾರೆ, ಏನು ತರ್ತಾ ಇಲ್ಲ. ಅದಕ್ಕಾಗಿ ಅಲ್ಲಿ ಸಿರ್ಸಿಯಲ್ಲಿ ಬಿಡ್ತಾ ಇದ್ದಾರೆ, ಕುಮಟಾ ಬಿಡ್ತಾ ಇದ್ದಾರೆ, ಉಡುಪಿಯಲ್ಲಿ ಬಿಡ್ತಿದ್ದಾರೆ. ಎಲ್ಲ ಆಗಬೇಕು ಅಂತೇಳಿ ಅವ್ರ ಒಳಗಡೆ ಒಂದು ಸರಿ ಹೊಂದಾಣಿಕೆ ಇಲ್ಲ. 2.5 ವರ್ಷ ಆಯ್ತು ಶಾಸಕರು ಆಯ್ಕೆಯಾಗಿ. ಅವರು ಚುನಾವಣೆ ಮುನ್ನ ಕೊಟ್ಟಂತ ಭರವಸೆಗಳನ್ನ ಈ ಭಾಗದಲ್ಲಿ ಈಡೇರಿಸಿದಾರ? ಮತ್ತೆ ಜನರ ಅಭಿಪ್ರಾಯ ಇಲ್ಲೆಲ್ಲ ಸಮಸ್ಯೆಗಳು ಒಂದಿಷ್ಟಿದೆ, ಅವನ್ನೆಲ್ಲ ಬಗೆಹರಿಸಿದಾರ? ಯಾವ ರೀತಿ ಇದೆ ಸರ್ ಈಗ ಇಲ್ಲಿ? ಈಗಾಗಲೇ ಚುನಾವಣೆಯಲ್ಲಿ ಕೊಟ್ಟ ಆಶ್ವಾಸನೆಗಳಂತೆ MLA ಅವರು ಬಹುತೇಕಷ್ಟು ಸಮಸ್ಯೆಗಳು ಬಗೆಹರಿಸಿದ್ದಾರೆ. ಬಗೆಹರಿಸಿದಂತ ಏನಿಲ್ಲ, ಕೆಲವೊಂದು ಜೀವಂತ ಸಮಸ್ಯೆಗಳು ಇರ್ತದೆ, ಅದು ಸ್ವಲ್ಪ ಇನ್ನು ಮುಂದೆ ಆಗ್ತಾ ಇರ್ತದೆ. ಅವ್ರು ಮಾಡುವ ಭರವಸೆಯಲ್ಲೇ ಇದ್ದಾರೆ, ಮಾಡೋದಿಲ್ಲ ಅಂತ ಯಾವಾಗಲೂ ಹೇಳಿಲ್ಲ ಸರ್ ಅವರು. ಹೇಗಿದೆ ಸರ್ ಇಲ್ಲಿ ಡೆವಲಪ್ಮೆಂಟ್ ಕೆಲಸಗಳೆಲ್ಲ ಆಗ್ತಾ ಇದೆ? ಒಂದಿಷ್ಟು ಅನುದಾನ ಬರ್ತಿಲ್ಲ, ಅವರ ವೈಯಕ್ತಿಕ ಸಮಸ್ಯೆ, ಇವೆಲ್ಲ ಒಂದಿಷ್ಟು ಆರೋಪಗಳು. ಇದ್ರ ನಡುವೆ ಯಾವ ರೀತಿ ಕೆಲಸ ಅಂತ? ಸರ್, ಅನುದಾನದ ಸ್ವಲ್ಪ ಕೊರತೆನೇ ಇರಬಹುದು ಗ್ಯಾರಂಟಿ ವಿಷಯದಲ್ಲಿ, ಆದರೂ ಡೆವಲಪ್ಮೆಂಟ್ ವಿಷಯದಲ್ಲಿ ಒಂದು ಕೊರತೆಗಳಿದ್ದರಲ್ಲೂ ಜನರನ್ನು ಸಹಕರಿಸ್ತಾ ಇದ್ದಾರೆ. ಇನ್ನು ತನಕ ಪರ್ಸನಲಿ ಸಹಕರಿಸ್ತಾ ಇದ್ದಾರೆ ಸರ್. ಸ್ವಲ್ಪ ಡೆವಲಪ್ಮೆಂಟ್ ಇದರಲ್ಲಿ ಒಂದು ಏನ್ ಹೇಳಿದ್ದಲ್ಲ ಕುಂದುಕೊರತೆಗಳು ಇದೆ, ಅದನ್ನು ಅವರು ಸುಧಾರಿಸಿದ ನಂತರ ಆಗಿದ ನಂತರ ಎಲ್ಲ ಕುಂದುಕೊರತೆಗಳು
ಅವನು ಫುಲ್ ಟೈಮ್ ನಮ್ದು ಪಕ್ಷದ ವತಿಯಿಂದ ಕೆಲಸ ಮಾಡ್ತಾರೆ ಹಾಗೂ ಜನರ ಸಮಸ್ಯೆಗಳನ್ನು ಸ್ಪಂದಿಸಿ ಮಾಡಿಕೊಡ್ತಾರೆ ಸರ್. ಈಗ ಏನೇನ್ ಡೆವಲಪ್ಮೆಂಟ್ ಕೆಲಸ ಆಗಿದೆ ಈಗ ಸರ್ ಅವ್ರು ಬಂದ ನಂತರ 2 ವರ್ಷ? ಸರ್ ಅವ್ರು ಬಂದ ನಂತರ ಈಗ ನೋಡಿ ಸರ್, ಕುಂಟು ಮಂಜುಗೊಂಡಿ ಅಂಕೋಲ ಸೇತುವೆ ಬಂದಿದ್ದು, ಉಳಗಾ ಕಿರೋಡಿ ಸೇತುವೆ ಬಂದಿದ್ದು ಸರ್. ಕಡೆ ಈಗಾಗಲೇ ನಮ್ದು ಕೈಗಾರಿಕೆಗೆ 28 ಕೋಟಿ ರೂಪಾಯಿ ಹಾಕಿದ್ದಾರೆ. ಇಲ್ಲಿ ಆರ್ಟ್ಸ್ ಸೈನ್ಸ್ ಕಾಲೇಜ್ಗೆ ಒಂದು ಸುಮಾರು ಒಂದು 3-4 ಕೋಟಿ ಆಗಿ ಒಂದು 10-12 ಕೋಟಿಗಳು ಮಾಡಿದ್ದಾರೆ. ಪ್ರತಿಯೊಂದು ಪಂಚಾಯತಿಯಲ್ಲಿ ಸರ್ ಹಾಸ್ಪಿಟಲ್ ಇದನ್ನು ಮಾಡಿದ್ದಾರೆ ಸರ್. ಪ್ರತಿಯೊಂದು ಪಂಚಾಯತಿಯಲ್ಲಿ ಕೂಡ ಕೆಲಸ ಆಗ್ತಾನೆ ಇದೆ ಸರ್. ಅದ್ರ ಪ್ರಚಾರ ಸ್ವಲ್ಪ ಗಿಟ್ಟಿಸಿಕೊಳ್ಳುವುದಲ್ಲಿ ಹಿಂದಿದ್ದಾರೆ ಸರ್. ಕಾರವಾರದಲ್ಲಿ ಸತೀಶ್ ಶೈಲ್ ಅವರು MLA ಆಗಿ 2.5 ವರ್ಷ ಆಗಿದೆ. ಅವ್ರು ಕೊಟ್ಟಂತ ಭರವಸೆ ಎಲ್ಲ ಈಡೇರಿಸಿದಾರ? ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ತಾ ಇದಾರಾ? ಎಸ್ ಸರ್, ಓಕೆ. ತುಂಬಾ ಕೆಲಸ ಮಾಡ್ತಾ ಇದ್ದಾರೆ MLA ಸಾಹೇಬ್ರು. ಮತ್ತೆ ಈಗ ಫಸ್ಟ್ ಒಂದ್ಸಲ ರೌಂಡ್ಗೆ 30 ಕೋಟಿ ದುಡ್ಡು ಬಂದಿದೆ ಸರ್. ಅದು ನಮ್ಮ ದೇವಸ್ಥಾನಕ್ಕೆ ಎಲ್ಲ ಹಚ್ಚಿಕೊಂಡ್ರು ಅವರು. ಈಗ ಸೆಕೆಂಡ್ ಟೈಮ್ 50 ಕೋಟಿ ಬಂದಿದೆ ಸರ್. ಅದು ಈಗ ಎಲ್ಲ ಕಾರ್ಯ ಇದಕ್ಕೆ ರೋಡ್ ಸೈಡಿಗೆ ಅದು ಮತ್ತೆ ಎಲ್ಲ ಸಣ್ಣ ಹಳ್ಳ ಇದು ಇರ್ತದೆ, ಅದಕ್ಕೆ ಎಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಖರ್ಚು ಮಾಡಿ ಇದು ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅವರು ಇನ್ನುವರೆಗೆ. ಜನರಿಗೆ ಕೊಟ್ಟಂತ ಭರವಸೆ ಎಲ್ಲ ಈಡೇರಿಸ್ತಾ ಇದಾರೆ ಅವ್ರಿಗೆ? ಎಸ್ ಸರ್, ಓಕೆ, 100% ಓಕೆ ಇಟ್ಟಿಸ್ತಾ ಇದ್ದಾರೆ. ಅದ್ರಲ್ಲಿ ಏನು ಡೌಟ್ ಇಲ್ಲ ನಮ್ಗೆ. ಕೊಡ್ತಾ ಇದ್ದಾರೆ ಈಗ. ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ನಮ್ಮ ಶೇಷೇಶ್ವರ ದೇವಸ್ಥಾನಕ್ಕೆ ತುಂಬಾ ದುಡ್ಡು ಕೊಟ್ಟಿದ್ದಾರೆ. ಇನ್ನೂ ಕೊಡ್ತಾ ಇದ್ದಾರೆ ಅವರು. ಎಸ್ ಸರ್. ಈಗ ಅವ್ರಿಗೆ ನೀವು 10ಕ್ಕೆ ಎಷ್ಟು ಅಂಕ ಕೊಡ್ತೀರಿ ನೀವು? 90% ಅವರು ಈ ಕೆಲಸ ದುಡ್ಡು ಇದು ತಂದು ಇದು ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರು. 100. ಎಸ್ ಸರ್. ಕೆಲಸ ತೃಪ್ತಿ ಇದೆ? ಹೌದೌದು. ನಾವಿವಾಗ ಕಾರವಾರ ನಗರದ ಮೀನು ಮಾರ್ಕೆಟ್ ಅಲ್ಲಿ ಇದ್ದಾವೆ. ಶಾಸಕ ಸತೀಶ್ ಶೈಲ್ ಅವರು 2.5 ವರ್ಷ ಆಯ್ತು ಅವಧಿಯಲ್ಲಿ ಶಾಸಕರಾಗಿ. ಕೊಟ್ಟ ಭರವಸೆಗಳನ್ನೆಲ್ಲ ಈಡೇರಿಸಿದ್ದಾರೆ. ಮತ್ತೆ ಕಾರವಾರ ಡೆವಲಪ್ಮೆಂಟ್ ಯಾವ ರೀತಿ ನಡೀತಿದೆ ಈ ಅವಧಿಯಲ್ಲಿ? ಕಾರವಾರದಲ್ಲಿ ಡೆವಲಪ್ ಅಂತ ಹೇಳ್ಕೊಳ್ಳುವಂಥದ್ದು ಏನೂ ಇಲ್ಲ. ನೀವು ನೋಡ್ಬೇಕಾದ್ರೆ ಪ್ರತ್ಯಕ್ಷವಾಗಿ ನಾವು ಈ ಗೀತಾಂಜಲಿಯಿಂದ ಶಿರ್ವಾಡ್ ಏನು ರೈಲ್ವೆ ಸ್ಟೇಷನ್ ಹೋಗೋದು ಹಾಗೂ ಕೈಗ ಹೋಗೋ ರೋಡ್ ಇದೆ, ಅದು ಸುಮಾರು ವರ್ಷಗಳಿಂದ ಹಾಗೇ ಇದೆ. ಗುಂಡೆಗಳು ತೊಳೆದು ಇನ್ನೂ ತನಕ ಮುಚ್ಚಲೇ ಇಲ್ಲ. ಬರೀ ಪ್ಯಾಚ್ ವರ್ಕ್ ನಡೀತದೆ, ಆ ಕೆಲಸನೂ ಆಗ್ಲಿಲ್ಲ. ರಸ್ತೆಗಳೆಲ್ಲ ಕ್ಲಿಯರ್ ಆಗಬೇಕು. ಎಲ್ಲಾ ಕಡೆ ರಸ್ತೆ ನೋಡಿದ್ರು ಹೊಂಡಗಳೇ ಕಾಣಿಸ್ತಾ ಇದೆ. ಅಭಿವೃದ್ಧಿ ಅಷ್ಟೊಂದು ಹೇಳ್ಕೊಳ್ಳೋಂಥದ್ದೇನಿಲ್ಲ. ಈಗ ನೀವು ಮೀನುಗಾರರದು ಸಮಸ್ಯೆಗಳ ಬಗೆಹರಿಸ್ತೀಯಾರ? ಮೀನುಗಾರರಿಗೆ ಸ್ವಲ್ಪ ಸ್ಪಂದನೆ ಕೊಡ್ತಾರೆ, ಅಷ್ಟೇನೇ ಇಲ್ಲ. ನೋಡ್ಬೇಕು ಏನೇನು ಕೆಲಸ ಆಗ್ಬೇಕಾಗಿತ್ತು. ಈಗ ಅವ್ರು ಕೊಟ್ಟ ಭರವಸೆಗಳೆಲ್ಲ ಈಡೇರಿಸ್ತಾ ಇದಾರ? ಭರವಸೆಗಳು ನಡೀತಾ ಇಲ್ಲ. ಪಾಪ ಅವರಿಂದ ಪ್ರಯತ್ನ ನಡೀತದೆ. ಸರ್ಕಾರ ಮಟ್ಟದಲ್ಲಿ ಅವ್ರ ಕೈ ಸ್ವಲ್ಪ ಇದಾಗಬೇಕು. ಅಂದ್ರೆ ಅವ್ರು ಪ್ರಯತ್ನ ಪಡ್ತಾ ಇದಾರೆ. ಸರ್ಕಾರದಿಂದ ಆಗ್ಬೇಕು ಅವರಿಗೆ. ಇನ್ನು ಏನೇನು ಕೆಲಸ ಮಾಡ್ಬೇಕಂತ? ಇನ್ನು ಸುಮಾರು ಅಷ್ಟು ಕೆಲಸ ಆಗ್ಬೇಕು. ನಮ್ಮ ಕಾರವಾರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ಬೋದು, ಅದು ಇದುವರೆಗೂ ಆಗ್ಲೇ ಇಲ್ಲ. ಶಾಸಕರು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದಾರೆ, ಇಲ್ಲ ಅಂತ ಇಲ್ಲ. ಬಟ್ ಸರ್ಕಾರ ಮಟ್ಟದಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ವ್ಯವಸ್ಥೆ ಆಗ್ಬೇಕಂತ ನಾನು ಅನ್ಕೊಳ್ಳಿ. 10ಕ್ಕೆ ಅಂಕ ಕೊಡೋದಿದ್ರೆ ಶಾಸಕರಿಗೆ ಎಷ್ಟು ಕೊಡ್ತೀರಿ ನೀವು? ಒಂದು 6 ಮಾರ್ಗಳು. ಈಗ 2.5 ವರ್ಷ ಈಗ ಸರ್ಕಾರ ಮುಗಿಸಿದೆ. ಆದ್ರೆ ನಮ್ಮ ಕಾರವಾರದಲ್ಲಿ ಏನು ಅಭಿವೃದ್ಧಿ ಆಗಬೇಕಾಗಿದೆ ನೋಡಿ, ಆ ಪ್ರಮಾಣದಲ್ಲಿ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಜನ ಬಹಳ ಒಂದು ಆಶ್ವಾಸನೆ ಇಟ್ಕೊಂಡಿದ್ರೇನು, ಸರ್ಕಾರ ಬಂದ ಮೇಲೆ ಏನಾದ್ರೂ ಒಂದು 2.5 ವರ್ಷದಲ್ಲಿ ಏನಾದ್ರೂ ಅಭಿವೃದ್ಧಿಯನ್ನು ಹೆಚ್ಚಿನ ಪ್ರಮಾಣ ಮಾಡಬಹುದು ಅಂತ ಹೇಳಿ. ಆದ್ರೆ ಅವ್ರ ಆಶ್ವಾಸನೆ ಆಗಿಯೇ ಉಳಿದಿದೆ ಹೊರತು ಯಾವುದೇ ರೀತಿ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ. ಈಗ ಚುನಾವಣೆ ಮುನ್ನ ಒಂದಿಷ್ಟು ಆಶ್ವಾಸನೆಗಳೆಲ್ಲ ಕೊಟ್ಟಿದ್ರಲ್ಲ ಸರ್, ಅವೆಲ್ಲ ಈಡೇರಿಸ್ತೀರ ಏನು? ಅವರು ಕೊಟ್ಟಿರೋ ಆಶ್ವಾಸನೆ ಇದೆ ಅಲ್ಲ, ಅದರಲ್ಲಿ ಏನು ಇದೆ, ಖಾಲಿ ಅದು ಬಸ್ ಫ್ರೀ ಇದೆಲ್ಲ ಕೊಡುದು ಅಷ್ಟೇ ಹೊರತು ಅದು ಕೂಡ ಅದರಿಂದ ಜನ ಕೂಡ ತೊಂದರೆ ಬಹಳ ಆಗಿಬಿಟ್ಟಿದೆ. ನಾವು ಹೇಳಿದಾಗೆ ಜನರಿಗೆ ಅದರಿಂದ ಅನುಕೂಲ ಆಯ್ತು ಅಂತ ಹೇಳೋದು ಬಹಳ ತಪ್ಪು ನಾವು ಹೇಳಿದ್ದು. ಯಾಕಂದ್ರೆ ಇದರಿಂದ ಈ ನಮ್ಮ ಊರಲ್ಲಿ ಆಗುವ ಅಭಿವೃದ್ಧಿ, ಒಂದು ಗ್ರಾಮೀಣ ಪ್ರದೇಶದಲ್ಲಾಗ್ಲಿ ಏನಾಗ್ಲಿ, ಒಂದು ರಸ್ತೆ ಒಂದು ಗುಂಡಿಗೆ ಒಂದು ಪ್ಯಾಚ್ ವರ್ಕ್ ಮಾಡಿ ಅದನ್ನು ಸರಿಪಡಿಸುವಂತೂ ಅವರಲ್ಲಿ ಆ ರೀತಿ ಹಣ ಕೂಡ ಇಲ್ಲ ಹೋಗ್ಬಿಟ್ಟಿದೆ. ಹಾಗಾಗಿ ನಮ್ಮ ಕಾರವಾರ ಹಬ್ಬವಾಡ ರಸ್ತೆ ಕೂಡ ಇನ್ನೂ ಎಷ್ಟು ವರ್ಷಗಳಿಂದ ದಿನಗಳಿಂದ ಅದು ತೊಂದರೆ ತಗೊಳ್ತಾ ಇದ್ದಾರೆ. ಎಷ್ಟು ಸಲ ಅದ್ರ ಬಗ್ಗೆ ಆಸ್ಪತ್ರೆ ಆಯ್ತು, ಈ ರಸ್ತೆ ಇದೆಯಲ್ಲ ನಮ್ಮ ಹಬ್ಬವಾಡ ರಸ್ತೆಯಲ್ಲಿ ಈಗ ಗುಂಡಿಗಳಾಗಿದ್ದ. ಈಗ ಮಳೆಗಾಲ ಆಯ್ತು, ಇನ್ ಮುಗಿತಾ ಬಂತು, ಆದ್ರೂ ಅದ್ರ ಬಗ್ಗೆ ಯಾವುದೇ ರೀತಿನೂ ಒಂದು ತಗೊಂತಾ ಇಲ್ಲ. ಕೈಗೆ ಸಿಗ್ತಿಲ್ವಾ? MLA ಅವರಿಗೆ ಏನು ಅನಾರೋಗ್ಯ, ಅವರ ಹೆಲ್ತ್ ಇಂದ ಸರಿ ಇಲ್ಲ ಆಗಿ ಅವ್ರ ಪಾಪ ಅವರು ಟ್ರೀಟ್ಮೆಂಟ್ ಅವ್ರು ಹೋಗ್ತಾ ಇದ್ದಾರೆ. ಅವ್ರು ಕೆಲಸ ಮಾಡೋದು ಅವ್ರು ಮಾಡ್ಲೇಬೇಕಲ್ವಾ. ಈಗ ನಾವು ಅದು ಯಾರ ಮೇಲೆ ಹೇಳಿ ಆಗ್ತದೆ? ನಮ್ದು ಇರೋದೇ ಅವ್ರು MLA ನಮ್ಮ ಒಂದು ವಿಶ್ವಾಸ. ಅದು ಬಿಟ್ರೆ ಮತ್ತೆ ಬೇರೆ ಯಾವ್ದು ಇದಿಲ್ಲಲ್ಲ. ಆದ್ರೆ ಉಳಿದ ಅವಧಿಯಲ್ಲಿ ಅವ್ರು ಏನ್ ಮಾಡ್ಬೇಕಂತ ನಿಮ್ಮ? ಈಗ ಉಳಿದ ಅವಧಿಯಲ್ಲಿ ಏನಿದೆ, ಜನರಿಗೆ ಒಂದು ಏನು ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಈಗ ಒಂದು ಸ್ಪೆಷಲ್ ಹಾಸ್ಪಿಟಾಲಿಟಿ ಒಂದು ಕೊಡೋದೊಂದು ಮಾಡಿದಾರಲ್ಲ, ಅದೊಂದು ಆಗ್ಬೇಕು ಅನ್ನೋದು ನಮ್ಮ ಮುಖ್ಯ ಇದಂದಿದೆ.
ಇನ್ನೊಂದು ಏನು ಹೋಗುವ ಒಂದು ನಮ್ಮ ಕಾರವಾರದಲ್ಲಿ ಇರುವುದೇನು ಮುಖ್ಯವಾಗಿ ಒಂದು ರಸ್ತೆಗಳಿದಾವೆ, ಅವೆಲ್ಲ ಹೆದಗೊಟ್ಟೋಗಿದೆ, ಅವ ಒಂದು ಮಾಡ್ಕೊಡ್ಬೇಕು ಅನ್ನೋದು ನಮ್ದೊಂದು ಮುಖ್ಯ ಆಸೆ ಇದಾಗಿದೆ. ಸರ್, ಈಗ ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರ ಶಾಸಕರಾಗಿ ಸತೀಶ್ ಶೈಲು 2ನೇ ಬಾರಿಗೆ ಆಯ್ಕೆ ಆಗಿದ್ದಾರೆ. 2.5 ವರ್ಷ ಆಗಿದೆ. ಏನು ಅವ್ರ ಕೆಲಸ ತೃಪ್ತಿ ತಂದಿದೆಯಾ ಅಥವಾ ಏನೇನ್ ಮಾಡ್ಬೇಕಾಗಿತ್ತು? ಕೊಟ್ಟ ಭರವಸೆಗಳು ಈಡೇರಿಸಿದಾರ? ನಮ್ಗಂತೂ ಅನ್ಸೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಈಗಾಗಲೇ ಮೆಡಿಕಲ್ ಕಾಲೇಜು ಅಂದ್ರೆ ಒಂದು ಇದು ದೊಡ್ಡ ಹಾಸ್ಪಿಟಲ್ ಇಲ್ಲಿ ತರ್ತೇನೆ ಅಂತೇಳಿ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತರ್ತೇನೆ ಅಂತೇಳಿ ಎಲ್ಲ ಮಾತಾಡ್ತಾರೆ ಬಿನ ಒಂದು ಅವ್ರ ಕಾರ್ಯಚಟುವಟಿಕೆ ಅದ್ರಲ್ಲಿ ಏನು ತೊಡಸ್ಕೊಳ್ತಾ ಇಲ್ಲ. ಬರೀ ತಮ್ದಷ್ಟೇ ಪಕ್ಷದಷ್ಟೇ ನೋಡ್ಕೊಳ್ತಾ ಇದ್ದಾರೆ. ಬಾಕಿ ಎಲ್ಲ ಕಾರವಾರದ ಸುಧಾರಣೆ, ಇಲ್ಲಿ ಒಂದು ಕೈಗಾರಿಕೆ ಬರಬೇಕು. ಇಲ್ಲಿ ಕೈಗಾರಿಕಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಲ್ಲ ರಾಡಿಯಾಗಿ ಬಿದ್ದಿದೆ, ರಸ್ತೆ ಎಲ್ಲ ಆಗದು ಎಲ್ಲ ಹೊಲ್ಸು ಮಾಡಿಟ್ಟಿದ್ದಾರೆ. ಅಲ್ಲಿ ಬಂದು ಇಂಡಸ್ಟ್ರಿ ಬರುವ ಸಲುವಾಗಿ ಏನಾದ್ರೂ ಪ್ರಯತ್ನ ಮಾಡೋದು ಅಥವಾ ಬೇರೆ ರೀತಿ ಕಾರವಾರದಲ್ಲಿ ಒಂದು ವ್ಯವಹಾರ ಉದ್ಯೋಗ ಹೆಚ್ಚಾಗಬೇಕು ಅನ್ನೋ ರೀತಿಯಲ್ಲಿ ಯಾವುದೇ ಪ್ರಯತ್ನ ನಡೆದಿಲ್ಲ. ತಮ್ಮ ಒಂದು ಸಮಸ್ಯೆಯಲ್ಲಿ ಇದ್ದಾರೆ ಬಿಟ್ರೆ ಬೇರೆ ಕಡೆ ಲಕ್ಷ್ಯ ಆಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಒಟ್ಟಿಗೆ ಮಾತಾಡಕ್ಕೆ ಕಾರವಾರ ನಗರಸಭೆಯ ಅಧ್ಯಕ್ಷರು ಸಹ ಇದ್ದಾರೆ. ಸರ್, ಈಗ ಇಲ್ಲಿ 2.5 ವರ್ಷ ಆಯ್ತು ಶಾಸಕ ಸತೀಶ್ ಶೈಲ್ ಅವರು ಬಂದೆ. ಅವರು ಕೊಟ್ಟಂತ ಭರವಸೆಗಳನ್ನು ಈಡೇರಿಸಿದಾರ? ಅವ್ರ ಆಡಳಿತ ಏನು ತೃಪ್ತಿ ತಂದಿದೆಯಾ? ಹೆಂಗ್ ಸರ್ ಇಲ್ಲಿನ ಇದು ನೀವು ನಗರಸಭೆ ಅಧ್ಯಕ್ಷರಾಗಿ ಏನ್ ಹೇಳ್ತೀರಿ? ಸರ್ಕಾರ ಮಟ್ಟಿಂದ ಅಷ್ಟು ಮೊದಲೇ ಈಗ ಅನುದಾನ ಬರ್ತಿದ್ದು, ಈಗಂತ ಸರ್ಕಾರದಲ್ಲೇ ನಮ್ಗೆ ಅಷ್ಟು ಅನುದಾನ ಯಾವುದೇ ರೀತಿಯಲ್ಲಿ ಸಾಕಾಗ್ಲಿಲ್ಲ. ಮತ್ತೆ ಅಭಿವೃದ್ಧಿ ಅಂತಾರೆ ನಮ್ಮ ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಅಭಿವೃದ್ಧಿ ಅಂದ್ರೆ ಬಹಳ ಅಷ್ಟು ಹಿಂದಾಗಿದೆ. ಯಾಕಂದ್ರೆ ಗ್ಯಾರಂಟಿ ಮುಖಾಂತರ ಎಲ್ಲ ಅಭಿವೃದ್ಧಿಯಲ್ಲಿ ಎಲ್ಲ ಕೆಲಸನೂ ನಿಂತಾಗಿದೆ. ನಮ್ಮ ಕಾರವಾರ ಅಭಿವೃದ್ಧಿ ಕೂಡ ಬಹಳಷ್ಟು ಹಿಂದಿದೆ. ಸರ್, MLA ಅವ್ರು ಹೆಂಗೆ ಸ್ಪಂದಿಸ್ತಾ ಇದಾರ? ಏನು MLA ಬಗ್ಗೆ ಹೇಳ್ಬೇಕಾದ್ರೆ MLA ನಮ್ಮ ಕೈಯಲ್ಲಿ ಸಿಗ್ತಾ ಇಲ್ಲ ಸದ್ಯಕ್ಕೆ. ಯಾಕಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅವ್ರು ಬೆಂಗಳೂರಲ್ಲಿ ಇರ್ತಾರೆ. ನಮ್ಗೆ ಇಲ್ಲಂದ್ರೆ ಸರ್ಕಾರದಿಂದ ಅನುದಾನ ಬರ್ತಾ ಇಲ್ಲ. ಆದ್ರೆ ಅವ್ರು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯತೆ ಆಗುದಿಲ್ಲ ಇಲ್ಲಿ. ಯಾಕಂದ್ರೆ ಸರ್ಕಾರದಿಂದ ದುಡ್ಡು ಬಂದ್ರೆ MLA ನಮ್ಗೆ ಕೊಡ್ಬೇಕು. ಈಗ ಸರ್ಕಾರ ಅಲ್ಲೇ ದಿವಾಳಿಯಲ್ಲಿದ್ರೆ ನಮ್ಗೆ ಅಭಿವೃದ್ಧಿಗೆ ಯಾವುದೇ ರೀತಿಯಲ್ಲಿ ದುಡ್ಡು ಬರ್ತಾ ಇಲ್ಲ. ಆಕ್ಚುಲಿ ಈಗ 2 ವರ್ಷ ಕಳೆದೋಯ್ತು. ಈಗ ನಮ್ದು ಮಾನ್ಯ ಶಾಸಕರು ಸತೀಶ್ ಶೈಲ್ ಅವರು ಆಡಳಿತ ಮಾಡಿ. ಬಟ್ ಈಗ ಅಭಿವೃದ್ಧಿ ಅವರು ಬಹಳಷ್ಟು ಮಾಡಬೇಕು. ಮೊದಲೇ ಫಸ್ಟ್ ಟೈಮ್ದಲ್ಲಿ ಅವರು ಶಾಸಕರಾದಾಗ ಬಹಳಷ್ಟು ಅನುದಾನ ತಂದಿದ್ರು. ಅವರು ಸೇತುವೆಗಳ ಸರ್ದಾರನೇ ಅಂತ ಹೇಳ್ತಾ ಇದ್ರು, ಬಹಳಷ್ಟು ಹೆಸರು ಮಾಡಿದ್ರು ಅವರು. ಆ ಉದ್ದೇಶದಿಂದ ಎಲ್ಲ ಮತದಾರರು ಅವರನ್ನ ಮತ್ತೊಮ್ಮೆ ಅವರಿಗೆ ಶಾಸಕರನ್ನಾಗಿ ಮಾಡಿದ್ದಾರೆ. ಮೇನ್ ಇಂಪಾರ್ಟೆಂಟ್ ಅಂತಂದ್ರೆ ಮೆಡಿಕಲ್ ಕಾಲೇಜ್, ಅದು ನಮ್ದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ಬೇಕಂತೇಳಿ ಸಾರ್ವಜನಿಕರ ಬಹಳಷ್ಟು ಒತ್ತಾಯ ಇದೆ. ಯಾಕಂದ್ರೆ ಸರಿಯಾದಂತಹ ಸಾರ್ವಜನಿಕರಿಗೆ, ರೋಗಿಗಳಿಗೆ ಚಿಕಿತ್ಸೆಗಳು ಸಹ ಸಿಗ್ತಾ ಇರಲ್ಲ. ಸೊ ನಮ್ದು ಮೆಡಿಕಲ್ ಕಾಲೇಜಲ್ಲಿ ಅದನ್ನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ನೋಡಿದ್ರೆ ಅವ್ರದ್ದು, ನಾನು ಮಾಡ್ತೀವಿ, ಇಲ್ಲ ನನ್ನ ರಾಜಕೀಯದಲ್ಲಿ ನಾನು ರಾಜೀನಾಮೆ ಕೊಡ್ತೇನೆ ರಾಜಕೀಯಕ್ಕೆ ಅಂತ ಹೇಳಿ ಸ್ಟೇಟ್ಮೆಂಟ್ ಮಾಡಿದ್ರು. ಬಹಳಷ್ಟು ನಿರೀಕ್ಷೆ ಅವ್ರ ಮೇಲೆ ಇದೆ. ಯಾಕಂದ್ರೆ ಅವರಲ್ಲಿ ಮಾಡ್ಲಿಕ್ಕೆ ಆಗತ್ತೆ, ಮಾಡಿದ್ದಾರೆ ಅವರು. ಬಹಳಷ್ಟು ಜನರಲ್ಲಿ ಅವ್ರ ಮೇಲೆ ವಿಶ್ವಾಸ ಇದೆ. ಅದು ನಾನು ಸಹ ವಿಶ್ವಾಸ ಇಡ್ತೇನೆ. ಅಭಿವೃದ್ಧಿ ಆಗ್ತಾ ಇದೆ, ಆಗ್ಲಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಹಿಂದಿನ ಅವಧಿಯಲ್ಲಿ ಏನು ಕೆಲಸಗಳನ್ನು ಮಾಡಿದಾರಲ್ಲ, ಅದರ ನಂತರ ಬಂದ ಶಾಸಕರು ಅಲ್ಲಿಗೆ ಕೈ ಬಿಟ್ಟಿದ್ರು. ಆ ಎಲ್ಲ ಕಾರ್ಯಗಳನ್ನ, ಉದಾಹರಣೆಗೆ ಇದು ಗಂಗಾವಳಿ ಸೇತುವೆ, ಇಂಥವೆಲ್ಲ ಕಾಮಗಾರಿಗಳನ್ನು ಮತ್ತೆ ಕೈಗೆತ್ತಿಕೊಂಡು ಅವರು ಪೂರ್ತಿಗೊಳಿಸಿದ್ದಾರೆ. ಜನರಿಗೆ ಅದನ್ನ ಅರ್ಪಿಸಿದ್ದಾರೆ. ಇದು ಬಹಳ ಮಹತ್ವವಾದ ಒಂದು ಕೆಲಸ ಅಂತ ನಾನು ಅಂದ್ಕೊಳ್ತೇನೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಾರವಾರದಲ್ಲಿ ಮಾಡದೇ ಇದ್ರೆ ತಾನು ರಾಜಕೀಯದಿಂದ ನಿವೃತ್ತಿ ಹೊಂದ್ತೇನೆ ಅಂತ ಹೇಳಿದ್ದಾರೆ. ಆ ಮಾತಿಗೆ ಅವರು ಭದ್ರಾಗಿರ್ತಾರೆ ಅಂತ ನಾನು ಅಂದುಕೊಂಡಿದ್ದೇನೆ. ಶೈಲ್ ಅವರು ಅನೇಕ ಕಾರ್ಯಗಳನ್ನ ಆಡಿದಂತೆ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಆ ಮಾತನ್ನು ಅವರು ಉಳಿಸಿಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ನಗರದ ಅಭಿವೃದ್ಧಿ ಕುರಿತು ಮಾತಾಡಬೇಕಾದ್ರೆ, ಸ್ಥಳೀಯ ಸಂಸ್ಥೆ ಆಡಳಿತ ಅವರ ಕೈಯಲ್ಲಿಲ್ಲ, ಇನ್ನೊಂದು ಪಕ್ಷದವರ ಕೈಯಲ್ಲಿದೆ. ಹಾಗಾಗಿ ಈ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಶಾಸಕರಷ್ಟು ಯಶಸ್ವಿ ಆಗಲಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಇನ್ನು ಮೇಲೆ ಕಾದು ನೋಡಬೇಕು, ಮುಂದಿನ ದಿನಗಳಲ್ಲಿ ಅವರು ಹೇಗೆ ನಗರವನ್ನು ಕೈಗೆತ್ತಿಕೊಳ್ತಾರೆ, ಹೇಗೆ ಅಭಿವೃದ್ಧಿ ಮಾಡ್ತಾರೆ ಅಂತ ಕಾದು ನೋಡೋಣ. ಸತೀಶ್ ಶೈಲ್ ಅವರು ಅನೇಕ ತಮ್ಮ ವೈಯಕ್ತಿಕ ಹಾಗೂ ತಮ್ಮ ಈ ಏನು ವ್ಯಾವಹಾರಿಕ ಸಮಸ್ಯೆಗಳಲ್ಲಿ ಸಿಲುಕೊಂಡಿದ್ದಾರೆ. ಮತ್ತೆ 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 ಸಮಸ್ಯೆಗಳನ್ನ ಅವರಿಗೆ ಸುತ್ತಕೊಳ್ತದೋ, ಅವರು ಸಮಸ್ಯೆ ಮಧ್ಯದಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಹಾಗಾಗಿ ಇಲ್ಲಿಯ ಜನಗಳಿಗೆ, ಮತದಾರರಿಗೆ ಶಾಸಕರು ಎಷ್ಟು ಬೇಕೋ ಅಷ್ಟು ಕೈಗೆ ಸಿಗ್ತಾ ಇಲ್ಲ, ಜನರ ಮಧ್ಯದಲ್ಲಿ ಶಾಸಕರು ಬರ್ತಾ ಇಲ್ಲ ಅನ್ನೋ ಮಾತು ಜನ ಹೇಳ್ತಾ ಇದ್ರೆ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಶಾಸಕ ಸತೀಶ್ ಶೈಲ್ ಅಂದ್ರೆ ಒಂದು ಚಾಲೆಂಜಿಂಗ್ ಪರ್ಸನಾಲಿಟಿ ಅಂತ ನಾನು ಅಂತ ಹೇಳ್ತೇನೆ. ಅದನ್ನು ಮಾಡ್ತಾರೆ, ಅವ್ರು ಮಾಡಿದ್ರೆ ಮಾಡ್ತಾರೆ, ಇದ್ದಷ್ಟು ಸಮಯದಲ್ಲಿ ಮಾಡ್ತಾರೆ.
ನಮ್ಮೊಟ್ಟಿಗೆ ಕಾರವಾರದ ಆಟೋ ಚಾಲಕರು ಸಹ ಇದ್ದಾರೆ. ಕಳೆದ 2.5 ವರ್ಷದ ಅವಧಿಯಲ್ಲಿ ಕಾರವಾರದಲ್ಲಿ ಶಾಸಕರಾಗಿ ಸತೀಶ್ ಶೈಲ್ ಅವರು ಆಯ್ಕೆಯಾಗಿದ್ರು. ಅವರು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿದ್ದಾರೆ. ಡೆವಲಪ್ಮೆಂಟ್ ಆಗಿದೆಯಾ ಕಾರವಾರ? ಸೊ ನಿಮ್ದು ಏನೇನು ಸಮಸ್ಯೆಗಳಿದೆ? ನಮ್ಮ ಮೇನ್ ಸಮಸ್ಯೆ ಅಂದ್ರೆ ರೋಡಿನ ಸಮಸ್ಯೆ ಇದೆ ಸರ್. ಇಲ್ಲಿ ನಮ್ದು ಕಾರವಾರ ಕೈಗಾರ ರೋಡ್ ಇದೆ, ತುಂಬಾನೇ ಹರಿದುಗಟ್ಟು ಹೋಗಿದೆ. ಒಂದು ರೋಡ್ ಸರಿ ಇಲ್ಲ. ಮೇನ್ ಅಂದ್ರೆ ಪೇಷಂಟ್ಗೆಲ್ಲ ನಾವು 24 ತಾಸು ಗಾಡಿ ಓಡಾಡ್ತಾ ಇರ್ತದೆ. ಅದು ತುಂಬಾ ಪೇಷಂಟಿಗೆ ಕರ್ಕೊಬರ್ಬೇಕಾದ್ರೆ ತುಂಬಾನೇ ತೊಂದರೆ ಆಗ್ತಿದೆ. ಈ ರೋಡಿಂದು ಒಂದು ತುಂಬಾ ಪ್ರಾಬ್ಲಮ್ ಆಗಿ ನಾವು ಮುನ್ಸಿಪಾಲಿಟಿಗೂ ಮನವಿ ಕೊಟ್ವಿ, ಪಾದಯಾತ್ರೆ ಮಾಡಿದ್ವಿ, ಆಮೇಲೆ PWD ಹೋದ್ವಿ. ಇನ್ನೂ ತನಕ ರೋಡಿನ ಬಗ್ಗೆ ಇನ್ನೂ ತನಕ ಏನು ನಮ್ಗೆ ಇನ್ನು ಮಾಡಿಕೊಡ್ಲಿಲ್ಲ ಸರ್. ಅವ್ರ ಕೆಲಸ ಹೆಂಗಿದೆ? MLA ಅವರು ಏನ್ ಕೆಲಸ ಮಾಡ್ತಾರೆ? ಸತೀಶ್ ಸ್ವಲ್ಪ ಕೆಲಸ ಇದೆ ಸರ್, ಆದ್ರೆ ನಮ್ದೆಲ್ಲ ಸ್ಟ್ಯಾಂಡಿನ ಬಗ್ಗೆ ನಮ್ದೆಲ್ಲ ಸ್ವಲ್ಪ ಭರವಸೆ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ರೋಡಿನ ಸಮಸ್ಯೆಗೆ ಅವರಿಗೆ ತಿಳಿಸ್ಲಿಲ್ಲ ನಾವು ಸರ್. ಅವ್ರ ಕಾರ್ಯವೈಖರಿ ಹೆಂಗಿದೆ? MLA ಅವರು 2.5 ವರ್ಷ ಆಡಳಿತ ಹೆಂಗ ಅನಿಸ್ತಿದೆ ನಿಮ್ಗೆ? ನಮ್ಗಂತೂ ಸರಿ ಅನಿಸ್ತಾ ಇದೆ. ಬಟ್ ಬಾಕಿದೆಲ್ಲ ರೋಡಿನಿಂದ ಆಗಿದ್ರೆ ಅವರು ಮಾಡಿಕೊಟ್ರೆ ಸರಿ. ಹೌದು, ನಾವಿವತ್ತು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬರುವಂತಹ ಅಂಕೋಲಾ ಪಟ್ಟಣದಲ್ಲಿದ್ದೇವೆ. ಅಂಕೋಲಾ ಪಟ್ಟಣದಲ್ಲಿ ಶಾಸಕ ಸತೀಶ್ ಶೈಲ್ ಅವರ ಕಾರ್ಯದ ಬಗ್ಗೆ ಜನರು ಯಾವ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಜನರ ಬಳಿಯೇ ಕೇಳ್ಕೊಂಡು ಬರೋಣ ಬನ್ನಿ. ಅಡ್ಡಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅಂಕೋಲ ಬಂದ್ಬಿಟ್ಟು ನೋಡ್ತಾ ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಏನ್ ತೊಂದರೆ ಇಲ್ಲ. ಏನೇನೆಲ್ಲ ಆಗ್ಬೇಕು? ಅವರು ಸ್ವಲ್ಪ ಅಭಿವೃದ್ಧಿ ಆಗ್ಬೇಕು ಈ ರೋಡಿಂದು, ಆಮೇಲೆ ಜನಗಳ ಸಮಸ್ಯೆ ಸ್ವಲ್ಪ ಬಗೆಹರಿಸಬೇಕು. ಅವ್ರು ಮಾಡ್ತಾ ಇದ್ದಾರೆ, ಏನ್ ಮಾಡಿಲ್ಲ ಅಂತ ಮಾಡ್ತಾ ಇದ್ದಾರೆ. ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಸ್ಪಿಟಲ್ ಒಂದು ಆಗ್ಬೇಕಲ್ಲ, ಮಲ್ಟಿ ಹಾಸ್ಪಿಟಲ್ ಯಾವುದೂ ಇಲ್ಲ ಇಲ್ಲಿ. ಯಾಕಂದ್ರೆ ಇಲ್ಲಿ ಎಲ್ಲಿ ಆಕ್ಸಿಡೆಂಟ್ ಆದ್ರೆ ರಸ್ತೆ ಮೇಲೆ ಕ್ಯಾಜುಯಾಲಿಟಿ ಎಂತದೂ ಇಲ್ಲ ಇಲ್ಲಿ. ಅದೇ ತೊಂದರೆ. ಯಾಕಂದ್ರೆ ಎಲ್ಲ ಮಣಿಪಾಲ ಮಂಗಳೂರು ಹೋಗ್ಬೇಕು. ಅದೊಂದು ಮೇನು. ಆರೋಗ್ಯದ ಬಗ್ಗೆನೇ ಹೆಚ್ಚು ಕಲ್ಪನೆ, ಮತ್ತೆಂತದೂ ಇಲ್ಲ. ಆದ್ರೂ ಅವರು ಇಲ್ಲಿ ಅಭಿವೃದ್ಧಿ ಮಾಡಲಿಲ್ಲ. ಮತ್ತೆ ರಸ್ತೆ ಎಲ್ಲ ಹಾಳಾಗಿ ಬಿದ್ದಿದೆ ಇಲ್ಲಿ. ರಸ್ತೆ ಅಂತೂ ಅಂಕೋಲಾ ಟು ಗೋಕರ್ಣ ರಸ್ತೆ ಏನೂ ಇಲ್ಲ, ಖರಾಬ್ ಆಗಿಬಿಟ್ಟಿದೆ ಪೂರಾ. ಕೆಲಸ ಮಾಡಿದ್ರೆ 2.5 ವರ್ಷ, ನಿಮ್ಗೆಲ್ಲ ತೃಪ್ತಿ ಇದೆಯಾ ಈ ಕ್ಷೇತ್ರದ ಮತದಾರ ಆಗಿ? ಹೌದೌದೌದು, ಸತೀಶ್ ಶೈಲ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಕೊಟ್ಟು ಭರವಸೆಗಳನ್ನು ಸಾಕಷ್ಟು ಈಡೇರಿಸಿದ್ದಾರೆ. ಮತ್ತು ಅವರು ಕೆಲಸದ ಬಗ್ಗೆ ಮತ್ತೆ ಮಾತಿಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ 2.5 ವರ್ಷದಲ್ಲಿ ನಿಮ್ಮ ಅಂಕೋಲಾ ಕಾರವಾರ ಕ್ಷೇತ್ರಕ್ಕೆ ಬರುತ್ತೆ. ಈಗ ಕಾರವಾರ ಅಂಕೋಲಾ 2.5 ವರ್ಷದಲ್ಲಿ ಏನೇನು ಕೆಲಸ ಮಾಡ್ಯಾರ ಈ ಭಾಗದಲ್ಲೆಲ್ಲ? ಈಗ ನೋಡಿ, ಒಂದೇ ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ. ಗಂಗಾವಳಿ ಬ್ರಿಡ್ಜ್ 5 ವರ್ಷ BJP ಸರ್ಕಾರ ಇದ್ರು ಅರ್ಧಂಬರ್ಧ ಆಗಿ ಬಿದ್ದಿತ್ತದು. ಈಗ ಅವರು ಸ್ವತಃ ಆಸಕ್ತಿ ತೆಗೆದುಕೊಂಡು ಆ ಬ್ರಿಡ್ಜ್ ಅನ್ನು ಮುಗಿಸಿ ಅಲ್ಲಿ ಒಂದು ಸಂಚಾರವನ್ನು ವ್ಯವಸ್ಥೆ ಮಾಡಿದ್ದಾರೆ ಅವರು. ಇದು ಇಂತಹ ಒಂದು ಮಹತ್ವದ ಕೆಲಸವನ್ನು ಅವರು ಮಾಡಿದ್ದಾರೆ. ಅಲ್ಲ, ಏನಾಗಿದೆ ಕೇಳಿದ್ರೆ, ಈಗ ಎಷ್ಟು ಕೆಲಸ ಮಾಡಿರ್ತೇವೆ, ಇನ್ನೂ ಕೆಲಸಗಳು ಸಾಕಷ್ಟು ಮಾಡೋದಿರ್ತದೆ. ಯಾಕಂದ್ರೆ ಈಗ ನೋಡ್ರಿ, ಅವರು ಒಂದು 25 ಕೋಟಿ ದುಡ್ಡಿನಲ್ಲಿ ಒಂದು 12.5 ಕೋಟಿ ದುಡ್ಡನ್ನ ಇಲ್ಲಿ ಹಲವಾರು ದೇವಸ್ಥಾನಗಳಿಗೆ ಹಾಕಿದ್ದಾರೆ ಅವರು. ಮತ್ತು ಈ ಎಲ್ಲಾ ದೇವಸ್ಥಾನಗಳು ಅಭಿವೃದ್ಧಿಯಲ್ಲಿದ್ದಾವೆ. ಮತ್ತು ಸಾಕಷ್ಟು ರಸ್ತೆ ಮತ್ತು ಬ್ರಿಡ್ಜ್ಗಳನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತಿನ್ನು ಕೆಲಸಗಳು ಹೊಸ ಹುಟ್ಟುತ್ತಾ ಇರ್ತವೆ, ಅದನ್ನು ಮಾಡ್ತಾರೆ ಅವರು. ಹೋಟೆಲ್ ತೃಪ್ತಿ ಇದೆ. ಈಗ 10ಕ್ಕೆ ಅವರಿಗೆ ಅಂಕ ಕೊಡ್ಬೇಕಾದ್ರೆ ಎಷ್ಟು ಕೊಡ್ತೀರಾ ನೀವು? 10ಕ್ಕೆ 10 ಕೊಡ್ತೇವೆ ನಾವು. ಕಾರವಾರ ಅಂಕೋಲದ MLA ಗೊತ್ತಲ್ಲ ಸತೀಶ್ ಶೈಲ್ ಅವರು, 2.5 ವರ್ಷ ಆಯ್ತು. ಅವ್ರು ಕೊಟ್ಟ ಭರವಸೆ ಎಲ್ಲ ಈಡೇರಿಸಿದಾರೆ MLA ಆಗ್ಬೇಕಾದ್ರೆ? ಹೌದು, ಇದ್ ಮಾಡಿದ್ದಾರೆ. ಬಡವರ ಮಂದಿ ಸಹಾಯ ಮಾಡ್ತಿದ್ ನಾವು. ಸಾಮಾನ್ಯವಾಗಿ ಆದ್ರೆ ಒಂದು ಸಂದರ್ಭದಲ್ಲಿ ಅವ್ರು ಇಲ್ಲಿ ಅಂಕೋಲಕ್ಕೆ ಒಂದು ದೊಡ್ಡ ಕೊಡುಗೆನ ನಾವು ನಿರೀಕ್ಷೆ ಮಾಡಿದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅನ್ನುವಂಥದ್ದು ಒಂದು ಭರವಸೆ ಇದೆ. ಒಂದಿಷ್ಟು ರೋಡ್ಗಳು ಆದ್ರೆ ಅವರು ನಿರೀಕ್ಷೆಯಂತೆ ನಮ್ಮದು ಗಂಗಾವಳಿ ಬ್ರಿಡ್ಜ್ ಆಗೋದು ಅದೊಂದು ದೊಡ್ಡ ಕೆಲಸ ಆಗೋದು ಅವರಿಂದ. ಮತ್ತೆ ಸಾಮಾನ್ಯವಾಗಿ ಈಗ ಅವ್ರು ಮಾಡ್ತಾರೆ ಮೊದಲು ನಿರೀಕ್ಷೆಯಲ್ಲಿ ಇದ್ದಾವೆ. ಏನೇನು ಕೆಲಸ ಆಗ್ಬೇಕು ಸರ್ ಈಗ? ಅವರು ರೋಡ್ಗಳು ಮತ್ತೆ ಅದರಲ್ಲೂ ನಮ್ದು ಹಾಸ್ಪಿಟಲ್ ಅದು ದೊಡ್ಡದಂತ ಹೇಳಿದ್ರೆ ಮಲ್ಟಿ ಹಾಸ್ಪಿಟಲ್ ಅಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ತಾವು ಮಾಡ್ತೇವೆ ಅಂದ್ಕೊಂಡು. ಅದು ಆಗ್ಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಡೆವಲಪ್ಮೆಂಟ್ ಏನಾಗ್ಲಿಲ್ಲ. ಅವ್ರು ಈಡೇರಿಸೋ ಕೆಲಸ ಎಷ್ಟು ಆಗದೆ ಒಂದು ಕಾಣ್ತಾ ಇಲ್ಲ ನಮ್ಗೆ. ಏನ್ ಹೇಳಕ್ ಬಯಸ್ತೀರಿ ನೀವು? ಹೌದು ಸರ್, ರೋಡ್ ಆಗ್ಲಿಲ್ಲ. ಫಸ್ಟ್ ಹೋದ ವರ್ಷ MLA ಎಲೆಕ್ಷನ್ ಆದ್ರೆ ರೋಡ್ ಎಲ್ಲ ಚಲೋ ಆಗಿತ್ತು. ಈ ಸಲ ಏನು ಕಾಣ್ತಾ ಇಲ್ಲ. ಹೌದು ಸರ್, ಏನು ಆದ್ರೆ ಅವರು ಕ್ಷೇತ್ರದಲ್ಲಿ ಓಡಾಡ್ತಾ ಇನ್ನೂ ನೋಡಿಲ್ಲ. ಜನರಿಗೆ ಸಿಗಲ್ವಾ ಕೈಗೆ? ಏನು ಸಿಗ್ತಾರೆ, YB ಅಲ್ಲಿ ಹೋಗ್ತಾರೆ, ಬಡವರಿಗೆಲ್ಲ ಸಿಗ್ತಾರೆ. ನಮ್ಮಂತರಿಗೆಲ್ಲ ಸಿಕ್ಕೋದಿಲ್ಲ ಸರ್. ತಾಯಿಪಾಯಿ ಬಂದ ಹೋಗೋದು ಅಷ್ಟೇ, ಕಾರ್ ಮೇಲೆ ಬರೋದು ಅಷ್ಟೇ ಕಾಣ್ತದೆ. ಆದಷ್ಟು ಕೆಲಸವನ್ನು ಮಾಡಿದ್ದಾರೆ, ಎಷ್ಟು ಆಗಿದೆ ಅಷ್ಟು ಮಾಡಿದ್ದಾರೆ. ಅನಂತರ ಅವರು ಮಧ್ಯದಲ್ಲಿ ಅವ್ರದ್ದು ಒಂದು ಇದರಿಂದ ಜೈಲು ಹೋದ್ರು, ಎಲ್ಲ ಹೋದ್ರು, ಆದ್ರೂ ಮಾಡಿದ್ದಾರೆ. ತೃಪ್ತಿದಾಯಕ ಅನ್ನೋದು ಸಮಾಧಾನಕರ ಅಂತ ಹೇಳ್ಬೋದು ಅಷ್ಟೇ. ಏನೇನು ಕೆಲಸ ಆಗ್ಬೇಕಿತ್ತು ಇಲ್ಲಿಗ? ಈಗ ಮೂಲಭೂತ ಸೌಕರ್ಯ ಅನ್ನುವಂಥದ್ದು ಆಗಬೇಕಿತ್ತು, ಅದು ಆಗಿದೆ.
ರಸ್ತೆ ಕಾಮಗಾರಿ ಎಲ್ಲ ಆಗಿದೆ, ಬ್ರಿಡ್ಜ್ ಕಾಮಗಾರಿ ಎಲ್ಲ ಮಾಡಿದ್ದಾರೆ, ಒಳ್ಳೆ ರೀತಿ ಮಾಡಿದ್ದಾರೆ. ಸರ್ಕಾರ ಬಂದು 2.5 ವರ್ಷ ಆಗಿದೆ. ಕಾರವಾರ ಅಂಕೋಲದ MLA ಸತೀಶ್ ಶೈಲವ್ ಸಹ 2.5 ವರ್ಷ ಆಗಿದೆ. ಅವ್ರಿಗಾಗಿ ಗೆಲ್ಬೇಕಾದ್ರೆ ಸಾಕಷ್ಟು ಭರವಸೆಗಳನ್ನ ಕೊಟ್ಟಿದ್ರು. ಈಗ 2.5 ವರ್ಷ ಆಡಳಿತ ನೋಡಿರಿ, ತೃಪ್ತಿ ತಂದಿದ್ಯಾ? ಏನೇನ್ ಭರವಸೆ ಈಡೇರಿಸಬೇಕು? ನಮ್ಗೆ ನಾವು ಇವರು 5 ವರ್ಷದಲ್ಲಿ ಆಡಳಿತ ಇವ್ರಿಗೆ ಭರವಸೆ ಕೊಟ್ಟಿದ್ರಲ್ಲಿ ಅವರು ಫ್ರೀ ಬಸ್ ಮಾಡಿಕೊಂಡು ನಮ್ಮ ಟ್ಯಾಕ್ಸಿ ಅವ್ರದ್ದು ಸತ್ಯ ಸರ್ವನಾಶ ಮಾಡ್ಬಿಡ್ತು. ಯಾಕಂದ್ರೆ ನಾವು ಟ್ಯಾಕ್ಸ್ ತುಂಬಲಿಕ್ಕೂ ನಮ್ಮ ಹತ್ರ ಆಗ್ತಾ ಇಲ್ಲ. ಈಗ ನಮ್ಮಲ್ಲಿ 53 ಗಾಡಿಲಿ 13 ಗಾಡಿ ಟ್ಯಾಕ್ಸ್ ತುಂಬಬೇಕಾಗಿದೆ, ಗಾಡಿ ಮಾರ್ಕೊಂಡು ಬೇರೆ ಕಡೆ ಕೆಲ್ಸಕ್ಕೆ ಹೋಗಿದ್ದಾರೆ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಎಂತದಕ್ಕೂ ಬೇಡ ಸರ್. ಈ ಬದಿಗೆ ಇನ್ಸೂರೆನ್ಸ್ ತುಂಬಬೇಕು ಸರ್. ಇನ್ಸೂರೆನ್ಸ್ ಒಂದು ಗಾಡಿಗೆ 35-38 ಸಾವಿರ ರೂಪಾಯಿ ಇನ್ಸೂರೆನ್ಸ್ ಬರುತ್ತೆ. ಟ್ಯಾಕ್ಸ್ ಹೇಗೆ ವರ್ಷಕ್ಕೆ 2,000 ರೂಪಾಯಿ ಟ್ಯಾಕ್ಸ್ ಒಂದು ಲ್ಯಾಪ್ನಾಗ ಮಾಡ್ಬಿಟ್ಟಿದ್ದಾರೆ 48 ಸಾವಿರ ಸರ್. ನಮ್ಗೆ ಯಾವ ಲೆಕ್ಕದ ತುಂಬಬೇಕು ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ಯಾವುದು ಈಡೇರಿಸಲಿಲ್ಲ. ನಮ್ ಮೇನ್ ಬೇಕಾಗಿರೋದು ರೋಡು, ಅದೇ ಸರಿಯಾಗಿ ಸಿಗ್ತಾ ಇಲ್ಲ. ನಮ್ಗೆ ರೋಡೇ ಸರಿಯಾಗಿ ಸಿಗ್ತಿಲ್ಲ. ಮೇನ್ ಇದು ಮತ್ತೆ ಲ್ಯಾಪ್ ಟೈಮ್ ಟ್ಯಾಕ್ಸ್ ಮಾಡಿದ್ದಾರೆ, ಮತ್ತೆ ಅವಶ್ಯಕತೆ ಇಲ್ಲಾಗಿತ್ತು ಪ್ಯಾನಿಕ್ ಬಟನ್ ಮಾಡಿದ್ದಾರೆ. ಇದೆಲ್ಲ ಹೊರೆನೇ ನಮ್ಗೆ. ಈಗ ನೋಡಿದೀವಿ ನಾವು, ಈಗಾಗಲೇ ನೋಡ್ತಾ ಇದ್ದೀವಿ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇರಬಹುದು, ಮತ್ತೆ ಕೆಲವೊಂದು ಉತ್ತರ ಕನ್ನಡ ಜಿಲ್ಲೆ IRB ಅಂತ ಒಂದು ದೊಡ್ಡ ಕಂಪನಿ ಬಂತು, ಟೋಲ್ ತಗೊಳ್ಳಿಕ್ ಮಾಡಿ ಸುಮಾರು 3-4 ವರ್ಷ ಆಯ್ತು. ಆದ್ರೂ ಸಹಿತ ಏನು ರೋಡ್ ಕೂಡ ಸರಿಯಾಗಿಲ್ಲ, ಒಂದು ಬ್ರಿಡ್ಜ್ ಕೂಡ ಮುರಿದಿದೆ. ಅದ್ರ ಬಗ್ಗೆ ಏನು ಕೆಲಸನೂ ಪ್ರಾರಂಭ ಆದಂಗೆ ಕಾಣ್ತಾ ಇಲ್ಲ. ಇದು ಏನಾಗ್ತಾ ಇದೆ ನಮ್ಗೆ ಗೊತ್ತಾಗೋದಿಲ್ಲ. ಒಟ್ಟಾರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಒಂದು ನತದೃಷ್ಟ ಜಿಲ್ಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಾಸಕರು ನೀಡಿದಂತಹ ಭರವಸೆಗಳನ್ನ ಈಡೇರಿಸಬೇಕು, ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಬೇಕು. ಇದಲ್ಲದೆ ಕೈಗಾರಿಕೆಗಳನ್ನ ಪ್ರಾರಂಭಿಸಿ ಉದ್ಯೋಗ ಸೃಷ್ಟಿ ಮಾಡಬೇಕು, ಜೊತೆಗೆ ಹಾಳಾಗಿರುವಂತಹ ರಸ್ತೆಗಳನ್ನ ಸರಿಪಡಿಸಬೇಕು ಅನ್ನೋದು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಜನರ ಅಭಿಪ್ರಾಯ. ಇದೇ ಈ ಹೊತ್ತಿನ ಸ್ಪೆಷಲ್. ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.